ನಮ್ಮ ಹತ್ರ ಪರ್ಮಿಷನ್ ಕೇಳದೆ ಟ್ರೇಡನ್ನು ರೀಸ್ಟಾರ್ಟ್ ಮಾಡಿದ್ದು ಸರಿಯಲ್ಲ ಅಂತ ನೇಪಾಳ ಈಗ ಭಾರತ ಮತ್ತು ಚೈನಾಗೆ ನೇರವಾಗಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ. ರೀಸೆಂಟಾಗಿ ಇಂಡಿಯಾ ಮತ್ತು ಚೈನಾದ ರಿಲೇಷನ್ ಹತ್ರ ಆಗ್ತಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಡನ್ ಆಗಿ ಚೈನಾ ಭಾರತದ ಪರ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದೆ. ಅಮೆರಿಕ ಭಾರತದ ಮೇಲೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿ ಬುಲ್ಲಿಂಗ್ ಮಾಡ್ತಾ ಇದೆ. ನಾವು ನೇರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೇವೆ ಅನ್ನೋ ಥರ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟಿತ್ತು ಚೈನಾ. ಈ ರೀತಿ ಸ್ಟೇಟ್ಮೆಂಟನ್ನೆಲ್ಲ ನೋಡಿ ಅಮೆರಿಕ ಮತ್ತು ವೆಸ್ಟರ್ನ್ ದೇಶಗಳಿಗೆಲ್ಲ ಒಂದು ರೀತಿ ಶಾಕ್ ಆಗಿತ್ತು ಭಾರತ ಮತ್ತು ಚೈನಾ ಒಂದಾಗ್ತಿರೋದನ್ನು ನೋಡಿ. ಅಮೆರಿಕ ಭಾರತದ ಮೇಲೆ ದಿನ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಅಂತೆಲ್ಲ ಟ್ಯಾರಿಫ್ ಹಾಕಿ ದಿನಕ್ಕೊಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋ ಸಂದರ್ಭದಲ್ಲೇ ಚೈನಾದ ಫಾರಿನ್ ಮಿನಿಸ್ಟರ್ ಸಡನ್ ಆಗಿ ಭಾರತಕ್ಕೆ ವಿಸಿಟ್ ಮಾಡಿ 5 ವರ್ಷದಿಂದ ನಿಂತಿದ್ದ ಈ ಭಾರತ ಮತ್ತು ಚೈನಾದ ಟ್ರೇಡನ್ನು ರೀಸ್ಟಾರ್ಟ್ ಮಾಡಲಾಗಿದೆ. ಈಗ ಭಾರತ ಮತ್ತು ಚೈನಾದ ಬಾರ್ಡರ್ ಟ್ರೇಡ್ ಏನು 2020 ಹೊತ್ತಿನಲ್ಲಿ ಸ್ಟಾಪ್ ಆಗಿತ್ತು, ಯಾಕಂದರೆ ಕೋವಿಡ್ ಕಾರಣದಿಂದ. ಆ ನಂತರ ಸಡನ್ನಾಗಿ ಭಾರತ ಮತ್ತು ಚೈನಾದ ಮಧ್ಯ ಗಲ್ವಾನ್ ಕ್ಲಾಶ್ ಆಗುತ್ತೆ. ಬಾರ್ಡರ್ ಡಿಸ್ಪ್ಯೂಟ್ಗಳಿಂದ ಕಂಪ್ಲೀಟಾಗಿ ನಿಂತು ಹೋಗಿತ್ತು ಭಾರತ ಮತ್ತು ಚೈನಾದ ಮಧ್ಯ ಬಾರ್ಡರ್ನಲ್ಲಿ ಡೈರೆಕ್ಟ್ ಟ್ರೇಡ್ ಆಗ್ತಾ ಇರೋದು. ಆದರೆ ಈಗ ಭಾರತ ಮತ್ತು ಚೈನಾ ಎಲ್ಲ ಜಾಯಿಂಟ್ ಡಿಸ್ಕಷನ್ಗಳನ್ನೆಲ್ಲ ನಡೆಸಿ ಆ ನಿಂತು ಹೋಗಿದ್ದ ಟ್ರೇಡನ್ನು ಈಗ ರೀಸ್ಟಾರ್ಟ್ ಮಾಡಿದೆ. ಈ ಒಂದು ಟ್ರೇಡ್ ರೀಸ್ಟಾರ್ಟ್ ಆಗ್ತಾ ಇರೋದು ಮತ್ತು ಭಾರತ ಮತ್ತು ಫ್ರೆಂಡ್ಶಿಪ್ ಗಟ್ಟಿ ಆಗ್ತಿರೋದು ನೋಡಿ ತುಂಬ ಖುಷಿಯಾಗಿರೋ ದೇಶ ಯಾವುದಂದರೆ ರಷ್ಯಾ. ರೀಸೆಂಟಾಗಿ ನೀವು ನ್ಯೂಸ್ನಲ್ಲೆಲ್ಲ ಕೇಳಿರ್ತೀರ RIC ಬ್ಲಾಕ್, ಭಾರತ ಚೈನಾ ಮತ್ತು ರಷ್ಯಾದ ಒಂದು ಬ್ಲಾಕನ್ನು ಪುನಃ ರೀಸ್ಟಾರ್ಟ್ ಮಾಡೋ ಬಗ್ಗೆ ರಷ್ಯಾ ಫುಲ್ ಇಂಟ್ರೆಸ್ಟನ್ನು ತೋರಿಸಿದೆ. ಈ RIC ಗ್ರೂಪ್ ಸಕ್ಸಸ್ ಆಗಬೇಕಿದ್ರೆ ಭಾರತ ಮತ್ತು ಚೈನಾದ ಫ್ರೆಂಡ್ಶಿಪ್ ಬಹಳ ಮುಖ್ಯ. ಆದರೆ ಈ ಎಲ್ಲ ಡೆವಲಪ್ಮೆಂಟನ್ನು ನೋಡಿ 100% ಈಗ ಉರ್ಕೊಳ್ತಾ ಇರೋದು ಯಾರಂದರೆ ವೆಸ್ಟರ್ನ್ ಕಂಟ್ರಿ, ಅದರಲ್ಲೂ ಮುಖ್ಯವಾಗಿ ಅಮೆರಿಕ. ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ ತಕ್ಷಣ ಭಾರತ ಹೆದರ್ಕೊಂಡು ಅಮೆರಿಕಕ್ಕೆ ಓಡಿ ಹೋಗಿ ಟ್ರಂಪ್ ಹೇಳಿದ ಡೀಲಿಗೆಲ್ಲ ಸೈನ್ ಹಾಕಿ ಬಿಡುತ್ತೆ ಅನ್ನೋ ಟ್ರಂಪ್ ಸ್ಟ್ರಾಟಜಿ ಈಗ ಕಂಪ್ಲೀಟಾಗಿ ಫೇಲ್ ಆಗ್ತಾ ಇದೆ. ಆದರೂ ಸಹ ಅಮೆರಿಕ ಡೈರೆಕ್ಟ್ ಸ್ಟೇಟ್ಮೆಂಟನ್ನು ಕೊಡಲಿಲ್ಲ, ಭಾರತ ಮತ್ತು ಚೈನಾ ಟ್ರೇಡನ್ನು ರೀಸ್ಟಾರ್ಟ್ ಮಾಡಿದ ದೊಡ್ಡ ತಪ್ಪು ಅನ್ನೋ ರೀತಿ. ಆದರೆ ಒಂದು ದೇಶ ಮಾತ್ರ ಭಾರತ ಮತ್ತು ಚೈನಾ ಟ್ರೇಡ್ ರೀಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಫ್ರಸ್ಟ್ರೇಟ್ ಆಗಿ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಅದು ಯಾವ ದೇಶ ಅಂದರೆ ನಮ್ಮ ಭಾರತದ ಬೆಸ್ಟ್ ಫ್ರೆಂಡ್ಲಿ ಕಂಟ್ರಿ ಅನ್ನೋ ನೇಪಾಳ. ಭಾರತ ಮತ್ತು ಚೈನಾ ಟ್ರೇಡನ್ನು ರೀಓಪನ್ ಮಾಡಬೇಕಿದ್ರೆ ನೇಪಾಳದ ಹತ್ರ ಯಾಕೆ ಪರ್ಮಿಷನ್ ಕೇಳಬೇಕು, ನೇಪಾಳ ಯಾಕೆ ಇದನ್ನು ಅಪೋಸ್ ಮಾಡ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಭಾರತ ಮತ್ತು ಚೈನಾದ ಮಧ್ಯ ಬಾರ್ಡರ್ನಲ್ಲಿ ಮೇಜರ್ ಆಗಿ 3 ಟ್ರೇಡ್ ರೂಟ್ಗಳ ಮುಖಾಂತರ ಟ್ರೇಡ್ ನಡೆಯುತ್ತೆ 2 ದೇಶದ ಮಧ್ಯ. ಇದು ಯಾವುದೆಲ್ಲ ಅಂದರೆ ಶಿಪ್ಕಿಲಾ, ಲಿಪು ಲೇಕ್ ಮತ್ತು ನಾಥುಲಾ ಅನ್ನೋ ಈ 3 ಜಾಗದಲ್ಲಿ ಮೇಜರ್ ಆಗಿ ಟ್ರೇಡ್ ನಡೆಯುತ್ತೆ. ಹಿಂದಿನಿಂದ ಭಾರತ ಮತ್ತು ಚೈನಾದ ಮಧ್ಯ ಯಾವುದೇ ಟ್ರೇಡ್ ನಡೀತಾ ಇದ್ರು, ಭಾರತದ ಯಾವುದೇ ಸಾಮಾನು ಚೈನಾಗೆ ಹೋಗೋದಿದ್ರು, ಚೈನಾದ ಯಾವುದೇ ಸಾಮಾನು ಭಾರತಕ್ಕೆ ಬರೋದಿದ್ರು ಇದೇ ಜಾಗದ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆದರೆ ಈ ಲಿಪು ಲೇಕ್ ಟ್ರೇಡ್ ರೂಟ್ ಈ ನೇಪಾಳದ ಬಾರ್ಡರಿಗೆ ತಾಗಿಯೇ ಇದೆ ಇಂಡಿಯಾ ಚೈನಾದ ಮಧ್ಯ. ಇತ್ತೀಚೆಗೆ ಕೆಲವೊಂದು ವರ್ಷದಲ್ಲಿ ಭಾರತ ಮತ್ತು ನೇಪಾಳದ ಮಧ್ಯ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿದೆ ಅನ್ನೋ ನ್ಯೂಸನ್ನೆಲ್ಲ ನೀವು ಕೇಳಿರ್ತೀರ. Nepal cabinet has endorsed a new political map. A map that puts disputed territories within Nepal's borders. ಆ ಒಂದು ಡಿಸ್ಪ್ಯೂಟ್ ಶುರುವಾಗಿದ್ದೇ ಈ ಒಂದು ಲಿಪು ಲೇಕ್ ಮತ್ತು ಕಾಲಾಪಾನಿ ಅನ್ನೋ ಈ ಒಂದು ಜಾಗದಲ್ಲಿ. ರೀಸೆಂಟಾಗಿ ನೇಪಾಳದ ಗೌರ್ಮೆಂಟ್ ಏನು ಮಾಡಿತ್ತಂದರೆ ಈ ಲಿಪು ಲೇಕ್ ಜಾಗವನ್ನೆಲ್ಲ ನೇಪಾಳದೊಳಗೆ ಹಾಕಿ ಒಂದು ಹೊಸ ಮ್ಯಾಪನ್ನು ಬಿಡುಗಡೆ ಮಾಡಿತ್ತು. ಅದಲ್ಲದೆ ನೇಪಾಳದ ಕರೆನ್ಸಿ ನೋಟ್ನಲ್ಲೂ ಈ ಲಿಪು ಲೇಕ್ ಜಾಗನ್ನೆಲ್ಲ ಒಳಗೆ ನೇಪಾಳದ ಒಳಗಡೆನೆ ತೋರಿಸಿ ಒಂದು ನೋಟನ್ನು ಸಹ ಬಿಡುಗಡೆ ಮಾಡಿತ್ತು. ಆ ಒಂದು ನೋಟ್ ಬಿಡುಗಡೆ ಆಗ್ತಿದ್ದ ಹಾಗೆ ಒಂದು ಹೊಸ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತು ಭಾರತ ಮತ್ತು ನೇಪಾಳದ ನಡುವೆ. ಆದರೆ ನಂತರ ಭಾರತ ಮತ್ತು ನೇಪಾಳದ ಮಧ್ಯ ಡಿಸ್ಕಷನ್ ಎಲ್ಲ ನಡೆದು ಆ ಒಂದು ಮ್ಯಾಟರ್ ಅಲ್ಲಿಗೆ ಸ್ವಲ್ಪ ಸೈಲೆಂಟ್ ಆಗಿತ್ತು. ಆದರೆ ಈಗ ಭಾರತ ಮತ್ತು ಚೈನಾದ ಮಧ್ಯ ಟ್ರೇಡ್ ರಿಓಪನ್ ಆಗಿ ಈ ಒಂದು ಟ್ರೇಡ್ ರೂಟ್ ಓಪನ್ ಆದ್ರಿಂದ ಈಗ ಸಡನ್ನಾಗಿ ನೇಪಾಳ ಮತ್ತೆ ಅದೇ ರಾಗ ಎಳಿತಾ ಇದೆ. ನೇಪಾಳದ ಕೆಲವೊಂದು ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಈಗ ಏನು ಹೇಳ್ತಾ ಇರೋದು ಅಂದರೆ ಈ ಒಂದು ಟ್ರೇಡ್ ರೂಟ್ ಇರೋ ಜಾಗ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತೆ ನೇಪಾಳದ ಪ್ರಕಾರ. ಅಲ್ಲಿ ಭಾರತ ಚೈನಾ ಟ್ರೇಡ್ ಮಾಡಬೇಕಿದ್ರೆ ಮೊದಲು ನೇಪಾಳದ ಹತ್ರ ಹೋಗಿ ಪರ್ಮಿಷನನ್ನು ತಗೊಳ್ಬೇಕಂತೆ. ನೇಪಾಳಕ್ಕೆ ಇನ್ಫಾರ್ಮ್ ಮಾಡಿ ನೇಪಾಳದ ಹತ್ರ ಪರ್ಮಿಷನ್ ತಗೊಂಡ ನಂತರ ಅಲ್ಲಿ ಟ್ರೇಡ್ ನಡೆಸ್ಬೋದಂತೆ. ಅದರ್ವೈಸ್ ಇದು ಅನ್ಅಕ್ಸೆಪ್ಟೇಬಲ್ ಅಂತೆ ಅವರ ಪ್ರಕಾರ. ಆದರೆ ಇದಕ್ಕೆ ಭಾರತ ಏನು ರಿಪ್ಲೈ ಕೊಟ್ಟಿದೆ ಅಂದರೆ ಈ ಎಲ್ಲ ಕ್ಲೈಮನ್ನು ಕಂಪ್ಲೀಟಾಗಿ ಹಿಂದಿನ ರೀತಿಯೇ ಈಗಲೂ ಭಾರತ ರಿಜೆಕ್ಟ್ ಮಾಡಿದೆ. ಹಿಸ್ಟೋರಿಕಲ್ ಎವಿಡೆನ್ಸ್ ಸಹ ಇಲ್ಲ ನೇಪಾಳದ ಹತ್ರ ಈ ಒಂದು ಜಾಗ ನೇಪಾಳಕ್ಕೆ ಸೇರುತ್ತೆ ಅನ್ನೋದಕ್ಕೆ. ಹಿಸ್ಟೋರಿಕಲಿ ನೋಡಿದ್ರೆ ಈ ಒಂದು ಜಾಗ ಭಾರತಕ್ಕೆ ಸೇರುತ್ತೆ. ಅದಲ್ಲದೆ ಸಿನ್ಸ್ 1954 ಭಾರತ ಚೈನಾದ ಜೊತೆ ಈ ಒಂದು ಟ್ರೇಡ್ ರೂಟ್ನಲ್ಲಿ ಡೈರೆಕ್ಟಾಗಿ ಟ್ರೇಡ್ ನಡೆಸ್ತಾನೆ ಇದೆ. ಯಾವಾಗಲೂ ನೇಪಾಳ ಅಪೋಸ್ ಮಾಡಿರಲಿಲ್ಲ ಈ ಒಂದು ಟ್ರೇಡ್ ರೂಟ್ನಲ್ಲಿ. ಈ ರೀತಿ ಸಡನ್ ಆಗಿ ಬೇಸ್ಲೆಸ್ ಕ್ಲೈಮನ್ನು ಭಾರತ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ ಭಾರತ.
ಮತ್ತು ಡಿಸ್ಕಷನಿಗೂ ಸಹ ಭಾರತ ತಯಾರಿದೆ ಅಂತ ಹೇಳಿ ಈ ಒಂದು ಕ್ಲೈಮನ್ನು ರಿಜೆಕ್ಟ್ ಮಾಡಿದೆ. ಇಲ್ಲಿ ಕ್ಲೈಮನ್ನು ರಿಜೆಕ್ಟ್ ಮಾಡಿ ಸುಮ್ಮನೆ ಇರ್ಬೋದಲ್ಲ, ಭಾರತ ಡಿಸ್ಕಷನ್ ಎಲ್ಲ ಯಾಕೆ ಮಾಡಬೇಕು ನೇಪಾಳದ ಜೊತೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಡಿಸ್ಕಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಭಾರತ ಮತ್ತು ನೇಪಾಳದ ಒಂದು ರಿಲೇಷನ್ ಯಾವ ರೀತಿ ಇದೆ ಅಂದರೆ ತುಂಬ ಕ್ಲೋಸ್ ರಿಲೇಷನ್ ಇದೆ ಭಾರತಕ್ಕೆ. ಹೆಚ್ಚು ಕಡಿಮೆ ಒಂದು ರೀತಿ ನೇಪಾಳ ಭಾರತದ ಸ್ಟೇಟ್ ರೀತಿನೇ ಇದೆ ಜಿಯೋ ಪೊಲಿಟಿಕಲಿ ನೋಡುವುದಾದರೆ. ನೇಪಾಳದಲ್ಲಿ ಇಂಡಿಯನ್ ರುಪೀಸ್ ನಡೆಯುತ್ತೆ. ಭಾರತ ಮತ್ತು ನೇಪಾಳದ ಮಧ್ಯ ಬಾರ್ಡರ್ ಅಂತೂ ಓಪನ್ ಬಾರ್ಡರ್ ರೀತಿ ರಿಲೇಷನ್ ಇದೆ. ಯಾವುದೇ ವೀಸಾ ಬೇಕಿಲ್ಲ ನೇಪಾಳಕ್ಕೆ ಹೋಗೋದಕ್ಕೆ ಅಥವಾ ನೇಪಾಳದವ್ರು ಇಲ್ಲಿಗೆ ಬರೋದಕ್ಕೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ನೇಪಾಳದವರು ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ, ಗುರ್ಖಾ ರೆಜಿಮೆಂಟ್ನಲ್ಲೆಲ್ಲ. ನಮ್ಮ ಭಾರತದ ಟ್ಯಾಕ್ಸ್ ಹಣದಲ್ಲಿ ನೇಪಾಳದೊಳಗಡೆ ಸೇತುವೆಗಳನ್ನು, ಎಷ್ಟೋ ಬಿಲ್ಡಿಂಗ್ಗಳನ್ನೆಲ್ಲ ಫ್ರೀಯಾಗಿ ಆ್ಯಸ್ ಅ ಫ್ರೆಂಡ್ಲಿ ನೇಷನ್ ರೀತಿ ಕಟ್ಸಿಕೊಡುತ್ತೆ ಭಾರತ. ಆದರೆ ಇಷ್ಟೆಲ್ಲ ಇದ್ರೂ ನೇಪಾಳದವ್ರು ಯಾಕೆ ಭಾರತವನ್ನು ಇಷ್ಟು ಹೇಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿದ್ರೆ, ಒಂದನೇದಾಗಿ ಭಾರತ ಇದನ್ನೆಲ್ಲ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ನಾವು ಕಟ್ಸಿದ್ದೀವಿ ನೋಡಿ ಹಾಗೆ ಹೀಗೆ ಅಂತೆಲ್ಲ ಚೈನಾದ ರೀತಿ. ಇನ್ನೊಂದು ಮೇಯ್ನ್ ರೀಸನ್ ಏನಂದರೆ ಪೊಲಿಟಿಕ್ಸ್ನಲ್ಲಿ ಈ ರೀತಿ ಬಾರ್ಡರ್ ಡಿಸ್ಪ್ಯೂಟ್ಗಳನ್ನೆಲ್ಲ ತೋರಿಸಿ ಜನರ ಮೈಂಡನ್ನು ಡೈವರ್ಟ್ ಮಾಡೋ ಕೆಲಸ ಎಲ್ಲ ದೇಶದಲ್ಲೂ ನಡೆಯುತ್ತೆ. ಆಬ್ವಿಯಸ್ಲಿ ನೇಪಾಳದಲ್ಲೂ ನಡೀತಾ ಇದೆ ಈಗ. ಆದರೆ ಎಲ್ಲ ನೇಪಾಳದವರೇ ಇಂಡಿಯಾವನ್ನು ಹೇಟ್ ಮಾಡ್ತಾ ಇದ್ದಾರೆ ಆ ರೀತಿ ಏನಿಲ್ಲ. ಮೇ ಬಿ ಇದು ಒಂದು ರೀಸನ್ ಆಗಿರ್ಬೋದೋ ಏನೋ. ಇದ್ರ ಬಗ್ಗೆ ಮುಂದೆ ಏನು ಅಪ್ಡೇಟ್ ಬರುತ್ತೆ ಮತ್ತು ಇದೇ ರೀತಿ ಜಿಯೋ ಪೊಲಿಟಿಕಲ್ ವಿಡಿಯೋಗಳು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.